ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಈ ಮಂತ್ ಎಂಡ್ಗೆ ಪ್ಲಾನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಪ್ಲಾನ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ. ಸೊ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ಲಿ ಇವತ್ತಿಂದು ಜಸ್ಟ್ ಬೇಸ್ಡ್ ಆನ್ ಮೊಮೆಂಟಮ್ ನಾನು ಟ್ರೇಡ್ ಮಾಡಿದ್ದೀನಿ. ಬಿಕಾಸ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಥಿಂಗ್ಸ್ ಅಂತ ಇಲ್ಲ ಇವತ್ತು. ಸ್ಟೂಡೆಂಟ್ಸ್ ಕೂಡ ಅದನ್ನೇ ಹೇಳಿದೆ. ಒಂದು ಬೆಳಿಗ್ಗೆ ಅವರಿಗೆ ಒಂದು ವಾಯ್ಸ್ ನೋಟಲ್ಲಿ ಕೂಡ ಅದನ್ನೇ ಕ್ಲಿಯರ್ ಮಾಡಿದ್ದೀನಿ. ಮಾರ್ಕೆಟ್ ಓಪನ್ ಆಗ್ತಿದಂಗೆ ಯಾವ್ದಾದ್ರು ಸೈಡ್ಗೆ, ಈಗ ಡೌನ್ ಸೈಡಿಗೆ ಶಾರ್ಪ್ ಮೂವ್, ಇದೇ ಥರ ಡೌನ್ ಸೈಡಿಗೆ ಶಾರ್ಪ್ ಮೂವ್ ಆಗಿದ್ರೆ ನನಗೆ ಕ್ಲಾರಿಟಿ ಜಾಸ್ತಿ ಇರ್ತಿತ್ತು ಮಾರ್ಕೆಟಲ್ಲಿ. ಡೆಫಿನೆಟ್ ಆಗಿ ಮಾರ್ಕೆಟಲ್ಲಿ ಲೈಕ್ ಈಸಿ ಟ್ರೇಡ್ಸ್ಗಳನ್ನ 1 or 2 ಟ್ರೇಡ್ಸ್ ತನಕ ಮಾಡ್ಬೋದಿತ್ತಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಇಮ್ಮಿಡಿಯೇಟ್ ಆಗಿ ಅಪ್ ಸೈಡಿಗೆ ಶಾರ್ಪ್ ಮೂವ್ ಆಯಿತು. ಸೊ ಮಾರ್ಕೆಟ್ ಅಪ್ ಸೈಡ್ ಶಾರ್ಪ್ ಮೂವ್ ಆದಾಗ ಕನ್ಫ್ಯೂಷನ್ಸು ಕೂಡ ಹಾಗೆ ಇರುತ್ತೆ. ಬಿಕಾಸ್ ಮಾರ್ಕೆಟ್ ಇನ್ನೂ ರೇಂಜಲ್ಲಿದೆ, ಓಕೆನಾ. ಸೊ ಇನ್ನೂ ರೇಂಜಲ್ಲಿದೆ. ಅದು ಅಲ್ಲದಕ್ಕಿಂತ ನಿಮಗೆ ಕನ್ಫ್ಯೂಷನ್ ಅಂದರೆ ಕಾಮಿಡಿ ಥಿಂಗ್ಸ್ ಹೇಳ್ತೀನಿ ಕೇಳಿ. ಲೆಟ್ಸ್ ಸಿ ಮೈ ಪ್ರಾಫಿಟ್ ಅಲ್ಲ, ದೆನ್ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್, ಓಕೆನಾ. ಸೊ ಇದು ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡು ನಾನು ನಾನು ಆ್ಯಕ್ಚುಲಿ 2 ಕ್ವಿಕ್ ಸ್ಕ್ಯಾಲ್ಪಿಂಗ್ ಆಗಿದೆ ಇಲ್ಲಿ. ಒಂದಲ್ಲ, 2 ಸ್ಮಾಲ್ ಇದಕ್ಕೇನೆ ಎರಡರಲ್ಲೂ ಆಲ್ಮೋಸ್ಟ್ ಸಮ್ 7 to 8 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ ಐ ಜಸ್ಟ್ ಕ್ಲೋಸಿಂಗ್ ದ ಡೇ. ನೀವು ಅನ್ಕೊಬೋದು ಬಟ್ ಇವೇನು ಬರೀ 7 to 8 ಪಾಯಿಂಟ್ಸ್ಗೆಲ್ಲ ಇದು ಮಾಡ್ತಾರೆ ಅಂತ. ಬಟ್ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಸ್ಕ್ಯಾಲ್ಪಿಂಗ್ ಮಾಡೋದು ತುಂಬಾ ಈಗ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ನಿಮಗೆ ಥಿಂಗ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮಾರ್ಕೆಟ್ ಒಂದಿನ ಬುಲ್ಲಿಶು, ಓಕೆನಾ. ಒಂದಿನ ಬುಲ್ಲಿಶ್ ಹೋಗಿದೆ. ವೆರಿ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನು ಬುಲ್ಲಿಶ್ ಹೋಗಿದೆ. ವೆರಿ ನೆಕ್ಸ್ಟ್ ಡೇ ಅಗೇನ್ ಸೆಲ್ಲರ್ಸ್ ಡಾಮಿನೇಟ್ ಮಾಡಿ ಕೆಳಗಡೆ ತಂದಿದ್ರು. ಅಗೇನ್ ಇವತ್ತು ಮಾರ್ಕೆಟ್ ಬುಲ್ಲಿಶ್ ಇದೆ. ಸೀರಿಯಸ್ಲಿ ಯಾರ್, ಕಂಟಿನ್ಯೂಸ್ ಆಗಿ ಮಾರ್ಕೆಟು ಒಂದೇ ಪ್ಲೇಸಲ್ಲಿ ಊಪರ್ ನೀಚೆ ಅನ್ನೋ ಥರ ಮಾಡ್ತಿದ್ದೆ. ನಾನು ಅಂದ್ಕೊಂಡಿದ್ದೆ ಮಾರ್ಕೆಟ್ ಮೇ ಬಿ ಇವತ್ತು 24,000 ಕೆಳಗಡೆ ಬರುತ್ತೆ. ಮಾರ್ಕೆಟ್ ವಿಲ್ ಗೋ ಸಮ್ ಶಾರ್ಪ್ ಸೆಲ್ಲಿಂಗ್ ಸೈಡ್ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಮಾರ್ಕೆಟ್ ಅದನ್ನು ಬಿಟ್ಟು ಓಪನ್ ಆಗ್ತಿದ್ದಂಗೆ 2 ಕ್ಯಾಂಡಲಲ್ಲಿ 100 ಪಾಯಿಂಟ್ ಮೂವ್ ಆಯಿತು. ಸೊ 2 ಕ್ಯಾಂಡಲಲ್ಲಿ 100 ಪಾಯಿಂಟ್ ಮೂವ್ ಆದಾಗ ಏನೇನಾಗುತ್ತೆ ಥಿಂಗ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಏನಂದರೆ ನಿಮಗೆ ಈಗ ಮಾರ್ಕೆಟು ಸಪೋಸ್ ಲೈಕ್ ನನಗೆ ಇಲ್ಲಿಂದ ಮಾರ್ಕೆಟು 0.80 ಮಾರ್ಕೆಟ್ ಮೂವ್ ಟು 193. ಇಟ್ ಮೀನ್ಸ್ ಮಾರ್ಕೆಟ್ ಆಲ್ರೆಡಿ 110 ಪಾಯಿಂಟ್ ಮೂವ್ಮೆಂಟ್ ಆಗಿತ್ತು. ಸೊ 110 ಪಾಯಿಂಟ್ ಮಾರ್ಕೆಟ್ ಆಲ್ರೆಡಿ 2 ಕ್ಯಾಂಡಲ್ ಮೂವ್ಮೆಂಟ್ ಆಗಿದೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅಲ್ವಾ. ಮಾರ್ಕೆಟು ಅಗೇನ್ 100 ಪಾಯಿಂಟು ಲೈಕ್ ವೆರಿ ನೆಕ್ಸ್ಟ್ 2 ಕ್ಯಾಂಡಲ್ಸಲ್ಲಿ ಮಾಡುತ್ತೆ ಅನ್ನೋದು ಇಟ್ ಇಸ್ ಅ ರಾಂಗ್ ಪರ್ಸ್ಪೆಕ್ಟ್, ಓಕೆನಾ. ಸ್ಟೂಡೆಂಟ್ಸಿಗೆ ನಾನು ಹೇಳಿದ್ದು ಕೂಡ ವೆರಿ ಮಚ್ ಕ್ಲಿಯರು. ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಈ ಥರ ಮೂಮೆಂಟು ಡೌನ್ ಸೈಡಲ್ಲಾದರೆ ವೆರಿ ಈಸಿ ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಮೇಕಿಂಗ್ ಲೋಯರ್ ಲೋ ಆ್ಯಂಡ್ ಗೋ ಡೌನ್. ಸೊ ಮಾರ್ಕೆಟಲ್ಲಿ ಏನು ಮಾಡಿದೆ, ಸಡನ್ನಾಗಿ ಅಪ್ ಸೈಡ್ ಬಂದಿದೆ. ಸಡನ್ನಾಗಿ ಅಪ್ ಸೈಡ್ ಈ ಥರ ಮೂವ್ ಆಗಿದೆ ಅಂದಾಗ ನಮಗೆ ಅಟ್ಲೀಸ್ಟ್ ಓಕೆ, ಮಾರ್ಕೆಟ್ ಇಲ್ಲೇ ಫಸ್ಟ್ ಕ್ಯಾಂಡಲ್ ಆಯಿತು. ವೆರಿ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲೇ ನಿಲ್ತು. ಸ್ವಲ್ಪ ಹೊತ್ತು ನಿಂತು ಕೆಳಗಡೆ ಬಂದರೆ ಸೆಲ್ಲಿಂಗ್ ಸೈಡು ಲೈಕ್ ಪ್ಯಾಟ್ರನ್ ಟೈಪು, ಇಲ್ಲ ಬೈಯಿಂಗ್ ಹೋದರೆ ಅಪ್ ಸೈಡು ಟ್ರೇಡ್ ಮಾಡ್ಬೋದು. ಸೊ ಈ ಥರ ಇದ್ದಾಗ ಸಡನ್ನಾಗಿ ನೀವು ಕ್ವಿಕ್ ಸ್ಕ್ಯಾಲ್ಪಿಂಗ್ ಮೈಂಡ್ ಸೆಟ್ಟಿಗೆ ಸ್ವಿಚ್ ಆಗಿಬಿಡ್ಬೇಕು. ಇಮಿಡಿಯೇಟಾಗಿ ಎಲ್ಲಿಗೆ ಸಿಗುತ್ತೆ ಅಲ್ಲಿ ಕ್ವಿಕ್ ಸ್ಕ್ಯಾಲ್ಪಿಂಗ್ಸ್ ಮಾಡಬೇಕು ಅಂತ. ಸೊ ನಾನೇನು ಮಾಡಿದೆ, ಮೊದಲು 15 ನಿಮಿಷದಲ್ಲಿ 120 ಪಾಯಿಂಟ್ ಮೂವ್ಮೆಂಟ್ ಆಗಿದೆ ಮಾರ್ಕೆಟು. ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈ ಥರ ಡೌನ್ ಸೈಡ್ ಬರೋದು ತುಂಬಾ ಕಷ್ಟ ಇದೆ. ಚಲೋ ಲೆಟ್ಸ್ ಫಸ್ಟ್ ಸ್ಕ್ಯಾಲ್ಪಿಂಗ್ ಮಾಡೋಣ ಅಂತ 15 ನಿಮಿಷ ಕಳೆದ್ಮೇಲೆ ಇಲ್ಲೇ ತೊಗೊಂಡೆ. ಇಟ್ಸ್ ನಾಟ್ ಎ ಸ್ಮಾಲ್ ಟ್ರೇಡ್ಸ್ ಅಲ್ಲ, ಇದು ರಿಸ್ಕಿ ಟ್ರೇಡ್ಸೇ ಒಪ್ಕೊಳ್ತೀನಿ. ಇಲ್ಲಿ ಎಂಟ್ರಿ ತೊಗೊಂಡೆ, ಇಲ್ಲಿಗೆ ಬರೋ ಅಷ್ಟೆಲ್ಲ ಐ ಕ್ಯಾಪ್ಚರ್ಡ್ 8 ಪಾಯಿಂಟ್ಸ್. ಮಾರ್ಕೆಟ್ ಆಮೇಲೆ 10 ರಿಂದ 12 ಪಾಯಿಂಟ್ ತನಕ ಮೂವ್ ಆಯ್ತದು. ಬಟ್ ಐ ಎಕ್ಸಿಟೆಡ್ ಫ್ಲೋ ಮೂಮೆಂಟಮಲ್ಲಿ ತೊಗೊಂಡಿರೋದ್ರಿಂದ 8 to 10 ಪಾಯಿಂಟ್ಸ್ ಡನ್, ಓಕೆನಾ. ಡನ್ ಫಾರ್ ದಟ್. ಮತ್ತು ಅಗೇನ್ ಮಾರ್ಕೆಟು 2 ಕ್ಯಾಂಡಲ್ಸ್ ಇಲ್ಲೇ ಸ್ಲೋಲಿಯಾಗಿ ಹೋಲ್ಡ್ ಮಾಡ್ತಿತ್ತು. ಸೊ ನಾನು ಲಾಸ್ಟ್ ತೊಗೊಂಡಿದ್ದಕ್ಕೆ ಪ್ರೀಮಿಯಮ್ಗಿಂತ ಇನ್ನೂ 5 ಪಾಯಿಂಟು ಕೆಳಗಡೆ ತೋರಿಸ್ತಿತ್ತು, ಓಕೆನಾ. ಸೊ ಇನ್ನೂ 5 ಪಾಯಿಂಟ್ ನನಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಿದೆ ಅಂತ ಐ ಜಸ್ಟ್ ಎಂಟರ್ಡ್ ಹಿಯರ್ ಇಟ್ ಸೆಲ್ಫ್. ಸೊ ನಾನು ಎಂಟ್ರಿ ಆದಮೇಲೆ ಅನದರ್ 3-4 ಪಾಯಿಂಟ್ಸ್ ಕೆಳಗಡೆ ಕೂಡ ಬಂತು ಮಾರ್ಕೆಟು. ಸೊ 3-4 ಪಾಯಿಂಟ್ಸ್ ಬಂತು. ಅಗೇನ್ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗಬೇಕಾದ್ರೆ ಜಾಸ್ತಿ ಇಲ್ಲ, 6-7 ಪಾಯಿಂಟ್ಸಲ್ಲಿ ನಾನು ಕ್ಲೋಸೇ ಮಾಡಿದೆ. ಅಷ್ಟಕ್ಕಿಂತ ಜಾಸ್ತಿ ನಾನು ಥಿಂಕ್ ಮಾಡ್ತಿರಲಿಲ್ಲ. ಐ ಜಸ್ಟ್ ಗಾಟ್ ಇಟ್ ಮೈ 6-7 ಪಾಯಿಂಟ್ಸ್ ಆ್ಯಂಡ್ ಐ ಜಸ್ಟ್ ಕ್ಲೋಸ್ಡ್, ಓಕೆ. ಸೊ ಏನಕ್ಕೆ ಈ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಅಂದರೆ ಮಾರ್ಕೆಟ್ ಸ್ಟಿಲ್ ಇಟ್ ಈಸ್ ಇನ್ ರೇಂಜ್ ಯಾರ್. ಇದು ಬ್ರೇಕ್ಔಟ್ ಆಗಿಲ್ಲ ಮಾರ್ಕೆಟು, ಇದರಲ್ಲೂ ಬ್ರೇಕ್ಔಟ್ ಆಗಿಲ್ಲ. ನನ್ನ ಪ್ರಕಾರ ಮಾರ್ಕೆಟ್ ಇವತ್ತು 2 ಸೈಡ್ ಮೂವ್ಮೆಂಟ್ ಆಗಲಿಲ್ಲ ಅಂದರೆ ಇಲ್ಲೇ ಹೋಲ್ಡ್ ಮಾಡಿ ಕ್ಲೋಸ್ ಮಾಡೋ ಚಾನ್ಸಸ್ ಇದೆ. ದೆನ್ ಟುಮಾರೋ ಮಾರ್ಕೆಟ್ ಗೋಯಿಂಗ್ ಟು ಬಿ ಡಿಸೈಡ್ ದ ಡೈರೆಕ್ಷನ್. ನಾನು ಈ ಕಡೆಗೆ ಹೋಗ್ತೀನಿ ಅಂತ ನಾಳೆ ಮಾರ್ಕೆಟ್ ಡೈರೆಕ್ಷನ್ ಡಿಸೈಡ್ ಮಾಡುತ್ತೆ. ಸೊ ಇವತ್ತು ಡೈರೆಕ್ಷನ್ ಡಿಸೈಡ್ ಆಗೋದಿಲ್ಲ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಕನ್ಫ್ಯೂಷನ್ ಡೇ ಇತ್ತು. ಆ್ಯಂಡ್ ಮೋರ್ ಎವರ್ ನಮ್ಮ ಸ್ಟ್ರಾಟಜಿ ಪ್ರಕಾರ ಇಟ್ಸ್ ಎ ವೆರಿ ಮಚ್ ಕ್ಲಿಯರ್ ಇತ್ತು ನಮಗೆ. ಲೈಕು ನಿನ್ನೆ ಇದಕ್ಕೆ ಇನ್ಸೈಡ್ ಕ್ಯಾಂಡಲ್ ಸ್ಟ್ರಾಟಜೀಸ್ ಕೂಡ ಇದೆ ನಮ್ಮದ್ರಲ್ಲಿ. ಸ್ಟ್ರಾಟಜಿ ನಂಬರ್ 5 ಆ್ಯಂಡ್ 6 ಬರುತ್ತೆ ಅದು.
ಸಾರಿ 7 ಆ್ಯಂಡ್ 8 ಬರುತ್ತೆ ಸ್ಟ್ರಾಟಜಿ ನಂಬರ್ 7 ಆ್ಯಂಡ್ 8. ಸೊ ಅದ್ರ ಪ್ರಕಾರ ಇವತ್ತು ನಮಗೆ ಇನ್ಸೈಡ್ ಕ್ಯಾಂಡಲಿಂದ ನಮಗೆ ಯಾವ ಸೈಡ್ ಮಾರ್ಕೆಟ್ ಮೂಮೆಂಟಮ್ ಸಿಗುತ್ತೆ ಅದ್ರ ಕಡೆ ಟ್ರೇಡ್ ಮಾಡ್ತೀವಿ ಅಂತ. ಬಟ್ ನಾನು ಅಂದ್ಕೊಂಡಿದ್ದೆ ಡೌನ್ ಸೈಡಿಗೆ ಮೈಂಡ್ ಸೆಟ್ ಜಾಸ್ತಿ ಪ್ರಿಫರಬಲ್ ಇತ್ತು. ಬಟ್ ಏನಾಗಿದೆ ಮಾರ್ಕೆಟಲ್ಲಿ ಒಂದು ಮೇ ಬಿ ಸ್ಟಾಕ್ಸ್ಗಳಲ್ಲಿ ಸಮ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇರ್ಬೋದು, ಇನ್ನೊಂದು ಲೈಕ್ ನೆನ್ನೆ ಯು ಎಸ್ ಮಾರ್ಕೆಟ್ ಬುಲಿಶ್ ಇದೆ ಬಿಕಾಸ್ ಆಫ್ ಸಮ್ ದೇರ್ ನ್ಯೂಸ್ಗಿಂದ ಬುಲಿಶ್ ಇದೆ. ಹಾಗಾಗಿ ನಮ್ಮ ಮಾರ್ಕೆಟಲ್ಲೂ ಸ್ವಲ್ಪ ಬುಲಿಶ್ನೆಸ್ ಕಾಣಿಸ್ತಿದೆ ಅನ್ನಿಸ್ತಿತ್ತು. ಸೊ ಹಾಗಾಗಿ ಬಟ್ ದಿಸ್ ವಾಸ್ ದ ವೆರಿ ಗುಡ್ ಈಸಿ ಕ್ವಿಕ್ ಸ್ಕ್ಯಾಲ್ಪಿಂಗ್ ಐ ಡಿಡ್ ಇಟ್. ಓಕೆನಾ. ಸೊ ನಾನು ಫಸ್ಟ್ ಅರ್ಲಿಯರ್ ಮಾಡ್ತಿದ್ದೆ ಕಲಿಬೇಕಾದ್ರೆ ಮಾರ್ಕೆಟ್ನ ಈ ಥರ ಕ್ವಿಕ್ ಸ್ಕ್ಯಾಲ್ಪಿಂಗ್ಗಳನ್ನ ಮಾಡಿವೆ. ಅದೇ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿದ್ದೀನಿ. ಇಲ್ಲಿ ಕ್ವಿಕ್ ಸ್ಕ್ಯಾಲ್ಪಿಂಗಲ್ಲಿ ಯಾವುದೇ ಥರದ ಆರ್ ಅನ್ನೋದು ಮೈಂಡಲ್ಲಿ ಇರೋದಿಲ್ಲ. ಇಫ್ ಯು ಕ್ಯಾಪ್ಚರ್ 8 to 10 ಪಾಯಿಂಟ್ಸ್ ಜಸ್ಟ್ ಕ್ಲೋಸ್ ಇಟ್, ಅಗೇನ್ ವೆಯ್ಟ್ ಮಾಡು, ಅಗೇನ್ ಕ್ಯಾಪ್ಚರ್ 8 to 10 ಪಾಯಿಂಟ್ಸ್ ಜಸ್ಟ್ ಕ್ಲೋಸ್ ಇಟ್, ಲೈಕ್ ದಟ್. ಫೋಲ್ಡ್ ಮಾಡೋದಿಲ್ಲ ಫಾಸ್ಟ್ ಮೂಮೆಂಟ್. ಬಿಕಾಸ್ ಏನಕ್ಕೆ ಅಂದರೆ ಇಷ್ಟು ದೊಡ್ಡ ಕ್ಯಾಂಡಲ್ಸ್ ಆಗಿದೆ ಅಂದಾಗ ಎನಿ ರಿಜೆಕ್ಷನ್ ಮಾರ್ಕೆಟ್ ವಿಲ್ ಬೌನ್ಸ್ ಅನ್ನೋದು ಮೈಂಡ್ ಸೆಟ್ ಇತ್ತು. ಸೊ ಹಾಗಾಗಿನೇ ದಿಸ್ ವಾಸ್ ದ ಟ್ರೇಡ್ಸ್. ಓಕೆನಾ. ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ಸ್ ಮಾಡಿದ್ದೀನಿ. ನನಗನ್ಸುತ್ತೆ ಮಾರ್ಕೆಟು ಏನಾದರೂ ಶಾರ್ಪ್ ಅಪ್ಸೈಡ್ ಮೂವ್ ಆಗಿ ಈ ಲೆವೆಲ್ ತೆಗೆದ್ರೆ ಹೋಗ್ಬೋದು ಅಂತ. ಬಟ್ ನಾನು ಅಂದ್ಕೊಳ್ತೀನಿ ಇವತ್ತು ಈ ಲೆವೆಲ್ ತೆಗೆದೇ ಬೇಡ, ಇಲ್ಲೇ ಕ್ಲೋಸ್ ಆಗಲಿ ಮಾರ್ಕೆಟು. ದೆನ್ ಟುಮಾರೋ ವಿಲ್ ಗೆಟ್ ಇಟ್ ಆನ್ ವೆರಿ ಗುಡ್ ಅಪ್ ಸೈಡೆಡ್ ಮೂವ್. ದೆನ್ ಇಫ್ ಇಟ್ ಈಸ್ ಟ್ರ್ಯಾಪ್ಸ್ ದೆನ್ ವೆರಿ ಗುಡ್ ಡೌನ್ ಸೈಡೆಡ್ ಮೂವ್. ಎರಡರಲ್ಲಿ ಒಂದು ಸಿಗುತ್ತೆ, ಅದು ನಾಳೆ ತಿಂಗು. ಸೊ ಇವತ್ತಿಂದು ಮಾರ್ಕೆಟು ಆ್ಯಕ್ಚುಲಿ ನಿನ್ನೆ ಫುಲ್ ಡೇ ಮೂವ್ ಆಗಿದ್ದನ್ನು ಮಾರ್ಕೆಟು 2 ಕ್ಯಾಂಡಲಲ್ಲಿ ಮೂವ್ ಮಾಡಿದೆ. ಸೊ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಕ್ವಿಕ್ ಸ್ಕ್ಯಾಲ್ಪಿಂಗ್ ಕಲಿತ್ರೆ ನಿಮ್ಗೆ ಇದು ಕೂಡ ಈಸಿ ಆಗುತ್ತೆ. ಸೊ ನಿಮಗೆ ಯಾವ್ಯಾವ ಥರ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಇರುತ್ತೆ ಅದ್ರ ಪ್ರಕಾರ ನೀವು ಕೂಡ ಟ್ರೇಡ್ನ ಚೇಂಜ್ ಮಾಡ್ಕೊಬೇಕು. ಅದ್ರ ಪ್ರಕಾರ ಈಗ ನಿನ್ನೆ ಸೇಮ್ ಕ್ಯಾಂಡಲ್ಸು ನೀವು ಇಮ್ಯಾಜಿನ್ ಮಾಡಿ, ಸೇಮ್ ಕೈಂಡ್ ಆಫ್ 2 ಫಾಸ್ಟ್ ಕ್ಯಾಂಡಲ್ಸ್. ಯಾಕೆಂದ್ರೆ ತುಂಬ ಜನ ಕ್ವಶನ್ಸ್ ಅದನ್ನೇ ನಾನು ಕೇಳೋದು. ಇವತ್ತು ಸೇಮ್ ಕೈಂಡ್ ಆಫ್ 2 ಫಾಸ್ಟ್ ಕ್ಯಾಂಡಲ್ಸು ಯು ವೆಂಟ್ ಫಾರ್ ಬೈಯಿಂಗ್, ಎಸ್ಟರ್ಡೇ ಯು ವೆಂಟ್ ಫಾರ್ ಸೆಲ್ಲಿಂಗ್. ಏನ. ಸೊ ದಿಸ್ ವಾಸ್ ದ ಲಾಜಿಕ್. ಲೈಕ್ ನಾನು ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಹೇಳ್ತೀನಿ ಚಾರ್ಟ್ಗಳು ತುಂಬ ಕಡಿಮೆ ರಿಪಿಟೇಷನ್ ಆಗೋದು, ತುಂಬ ಕಡಿಮೆ ಇದಾಗೋದು ಅಂತ. ಸೊ ಚಾರ್ಟ್ಗಳ ರಿಪಿಟೇಷನ್ ಆಗೋದು ಅಂತ. ಸೊ ಮಾರ್ಕೆಟು ಮೊನ್ನೆ ಏನು ಮಾಡಿದೆ, ಕಂಟಿನ್ಯೂಸ್ ಬೈಯಿಂಗ್ ಬಂದಿದೆ. ಸೊ ದಿರ್ ವಿಲ್ ಬಿ ಚಾನ್ಸ್ ಮಾರ್ಕೆಟ್ ಓಪನ್ ಆಗ್ತಿರೋ ಪ್ಲೇಸಿಂದ ಅಗೇನ್ ಸೇಮ್ ಥರ ಬೈಯಿಂಗ್ ಹೋಗೋದು ತುಂಬ ಕಷ್ಟ ಇರುತ್ತೆ. ಸೊ ವೆರಿ ಲೆಸ್ ಚಾನ್ಸ್ ಇತ್ತದು. ಅದೇ ರೀಸನ್ಗೆ ನನಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾಯಿತ್ತು. ಐ ಜಸ್ಟ್ ಎಂಟರ್ಡ್. ಹೋಲ್ಡ್ ಮಾಡಿದರೆ ಐ ಕುಡ್ ಹ್ಯಾವ್ ಡನ್ ಇಟ್ ಟು ಅಟ್ಲೀಸ್ಟ್ ಒಂದು 2 lakh rupees ಆಗಿರೋದು. ನನ್ನ ಟಾರ್ಗೆಟ್ ರೀಚ್ ಆಗಿತ್ತು. ಐ ಜಸ್ಟ್ ಕ್ಲೋಸ್ ಇಟ್. ಸೊ ಇವತ್ತು ಏನು ಮಾಡಿದೆ ಮಾರ್ಕೆಟ್ ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ಸ್ ಮಾಡಿದೆ. ಸೊ ಅದೇ ನನಗೆ ಮಾರ್ಕೆಟು ಸೇಮ್ ಕೈಂಡ್ ಆಫ್ ಕ್ಯಾಂಡಲ್ಸು ಗ್ಯಾಪ್ ಡೌನ್ ಓಪನ್ ಆಗಿ ಮಾಡಿದ್ದರೆ ಈಸಿಯಾಗಿ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡಿ ಮುಗಿಸ್ತಿದ್ದೆ ನಾನು. ಗ್ಯಾಪ್ ಅಪ್ ಓಪನ್ ಆಗಿ ಮಾಡ್ತಿದ್ದೆ ಅಂದಾಗ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ನಾನು ಥಿಂಕು ಕೂಡ ಮಾಡೋದಿಲ್ಲ. ಓಕೆನಾ. ಸೊ ಅದೇ ಮೈಂಡ್ ಸೆಟ್ ಅಷ್ಟೇ ಇವತ್ತು. ದೆರ್ ಈಸ್ ನೋ ಸಚ್ ಥಿಂಗ್ ಲೈಕ್ ಇಲ್ಲಿ ಹಿಡನ್ ಸೀಕ್ರೆಟ್ ಅಂತ ಏನೂ ಇಲ್ಲ. ಸಿಂಪಲ್ ಲಾಜಿಕ್ಕು, ಸಿಂಪಲ್ ಥಿಂಗು. ಸೊ ನನಗೆ ಮೋಸ್ಟ್ ಹೆಲ್ಪ್ಫುಲ್ ಆಗೋದು ದಿಸ್. ಓಕೆನಾ. ಇಲ್ಲಿ ಏನಾಗಿದೆ ಇದು ಯಾವುದೂ ನನ್ನ ಮೈಂಡಲ್ಲಿ ಇರೋದಿಲ್ಲ. ಐ ಆಲ್ವೇಸ್ ಥಿಂಕ್ಸ್ ಆನ್ ದಿಸ್ ಲೆವೆಲ್ಸ್, ದೀಸ್ ಥಿಂಗ್ಸ್. ಇದ್ರ ಪ್ರಕಾರನೇ ನಾನು ಟ್ರೇಡ್ನ ಥಿಂಕ್ ಮಾಡೋದು, ಅದ್ರ ಪ್ರಕಾರನೇ ನಾನು ಟ್ರೇಡ್ಸ್ ಕೂಡ ಮಾಡೋದು. ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.